ಆದಿತ್ಯ, ನನ್ನ ಮಾತು ಕೇಳು. ನಿಂಗೆ ಹೇಳ್ತಿರೋದು ಆದಿತ್ಯ, ನನ್ನ ಮಾತು ಕೇಳು ಅಂತ. ನೋಡು, ಈಗಲೂ ಕಾಲ ಮಿಂಚಿಲ್ಲ. ತೇಜಸ್ವಿನಿ ಜೊತೆ ಮಾತಾಡು, ಅವಳನ್ನ ಮನೆ ಕರ್ಕೊಂಬ. ಹೋಗು ಆದಿತ್ಯ. ನಾನಾ? ನನಗೇನು ತಲೆ ಕೆಟ್ಟಿದೆಯಾ? ಅದೇ ನನ್ನ ಮಾತು ಕೇಳು, ಹೋಗಿ ಕರ್ಕೊಂಬ, ಹೋಗು. ನನ್ನ ಹೊಟ್ಟೆಲಿ ಆಗ್ತಿರೋ ಸಂಕಟ ನಿಮ್ಗೇನು ಗೊತ್ತು ಹೇಳಿ? ಪ್ರತಿಯೊಬ್ಬ ಗಂಡಸು ತನ್ನ ಹೆಂಡತಿ ಬಗ್ಗೆ ಪೊಸೆಸಿವ್ ಆಗಿರ್ತಾನೆ. ತನ್ನ ಹೆಂಡತಿ ತನ್ನವಳೇ ಆಗಿರ್ಬೇಕಂತ ಅವನಿಗೆ ಆಸೆ ಇರುತ್ತೆ. ಅಂಥ ಆಸೆಗೆ ಬೆಂಕಿ ಬಿದ್ದೆ ಅವನೇನಾಗಬೇಕು ಹೇಳಿ? ಆಗಬಾರದು, ಏನೂ ಆಗಿಲ್ಲ. ಆಗಿರೋದು ನಿಮಗೆ ತಲೆ ಕೆಟ್ಟಿದೆ, ದೃಷ್ಟಿ ದೋಷ ಆಗಿದೆ. ಏನ್ರಿ ಅದು? ಹೂ ಆರ್ ಯು? ನಮ್ಮನೆ ಕಾಲಿಟ್ಟು ನನ್ನನ್ನು ಯಾರು ಅಂತ ಕೇಳ್ತಿದ್ದೀರಾ? ವೆರಿ ಸಾರಿ. ನಾನು ಬಂದಿರೋದು ನನ್ನ ತಂಗಿ ಮನೆಗೆ, ನನ್ನ ತಂಗಿ ಗಂಡನ ಜೊತೆ ಮಾತಾಡೋದಕ್ಕೆ. ಮಧ್ಯದಲ್ಲಿ ನೀವ್ಯಾರು? ನಾನು ಈ ಮನೆ ಮಗ. ಇರಬಹುದು, ಆದರೆ ನನ್ನ ಮಾತುಕತೆ ಇರೋದು ನನ್ನ ತಂಗಿ ಗಂಡನ ಜೊತೆ. ನೀವು ಸುಮ್ಮನಿರೋದಕ್ಕೆ ಏನು ತಗೋತೀರಾ? ಸುರಭಿ, ಹೋಗ್ರಿ ಪಕ್ಕಕ್ಕೆ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ನಿಮ್ಮಣ್ಣನ ಬದುಕಲ್ಲಿ ನಿಮ್ಗೇನ್ರಿ ಕೆಲಸ? ಯಾಕೆ ನನ್ನ ತಂಗಿನ ಗೋಳು ಹುಯ್ಕೋತಾ ಇದ್ದೀರಾ? ನಿನ್ನ ತಂಗಿನ ನಾನೇನು ಗೋಳು ಹುಯ್ಕೊಂಡಿಲ್ಲ, ಅವಳೇ ನಮ್ಮ ಅಣ್ಣನ ಗೋಳು ಹುಯ್ಕೊಂಡಿರೋದು. ನಮ್ಮಣ್ಣ ತುಂಬ ನಂಬಿದ್ದ, ಚೆನ್ನಾಗಿ ಚೀಟ್ ಮಾಡೋದು. ಯಾರ್ರೀ ಚೀಟ್ ಮಾಡಿದ್ದು? ಏನು ಮಾಡಿದಾಳೆ ಅವಳು? ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡಬೇಡಿ. ನನ್ನ ತಂಗಿ ನಡತೆಗೆಟ್ಟವಳ. ತನ್ನ ಗಂಡಂಗೆ ಮೋಸ ಮಾಡಿ ಇನ್ನೊಬ್ಬನ ಜೊತೆ ಸಂತೋಷವಾಗಿರುವಂಥ ಹಣೆ ಬರ ಅವಳಿಗೇನಿದೆ? ಆದರೆ ನಿಮ್ಮ ತಂಗಿ ಮಾಡಿರೋದೇ ಅಂಥ ಕೆಲಸ. ನಾಚಿಕೆ ಆಗೋದಿಲ್ವಾ ನಿಮ್ಗೆ ಮಾತು ಹೇಳೋದಕ್ಕೆ? ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳಲ್ಲ, ಅದಕ್ಕೆ ಅವಳಿ ಮಾತು ಕೇಳಬೇಕಾಗಿದೆ ಅಲ್ವಾ? ನೀವು ಪ್ರಜ್ಞೆ ಇರೋರೇ ಆಗಿದ್ದಿದ್ರೆ ಆ ಲಾಡ್ಜಲ್ಲಿ ಕಣ್ಣಿಗೆ ಕಂಡಿದ್ದನ್ನ ನಂಬ್ತಾ ಇರಲಿಲ್ಲ. ಹತ್ರ ಹೋಗ್ತಿದ್ರಿ, ಏನ್ ನಡೆದಿದೆ ಅಂತ ವಿಚಾರಿಸ್ತಿದ್ರಿ, ನಡೆದಿದ್ದನ್ನ ಅರ್ಥ ಮಾಡ್ಕೋತಾ ಇದ್ರಿ. ಆದ್ರೆ ನೀವು ಏನ್ ಕಾಣ್ತೋ ಅದನ್ನ ನಂಬಿಟ್ಟೆ. ಅಸಹ್ಯ ಆಗಲ್ವಾ? ಅವರಿಬ್ಬರನ್ನ ಮುಗಿಸ್ಬೇಕಂತಾನೆ ನಾನು ಅಲ್ಲಿಗೆ ಹೊಟ್ಟಿದ್ದೆ. ಆದರೆ ಆ ನೀನನ್ನ ತಡೆದು ಬಿಟ್ಟ. ಅದೇ, ಹತ್ರ ಹೋದ್ರೆ ಸತ್ಯ ಏನು ಅಂತ ಗೊತ್ತಾಗ್ಬಿಡುತ್ತಲ್ಲ, ಅದಕ್ಕೆ ನಿಮ್ಮ ತಮ್ಮ ನಿಮ್ಮನ್ನ ಹತ್ರ ಹೋಗೋಕೆ ಬಿಡ್ಲಿಲ್ಲ. ಅದಕ್ಕೆ ತಡೆದು ಬಿಟ್ರು. ಸುರಭಿ, ಎಲ್ಲ ಗೊತ್ತಿದೆ, ಸುಮ್ಮನೆ ಇರ್ರಿ. ಸ್ವತಃ ಒಡ ಹುಟ್ಟಿದ ಅಣ್ಣಂಗೆ ಸುಪಾರಿ ಕೊಟ್ಟು ಹೊಡ್ಸಕ್ ನೋಡಿ ಸಿಕ್ಕಾಕೊಂಡವ್ರು ನೀವು. ಇನ್ನು ನನ್ನ ತಂಗಿ ಕೆಟ್ಟದ್ ಮಾಡ್ತಾ ಇರ್ತೀರಾ? ಮಾತು ಜಾಸ್ತಿ ಆಗ್ತಿದೆ. ಆಗುತ್ತೆ, ಮಾತು ಇನ್ನೂ ಜಾಸ್ತಿ ಆಗುತ್ತೆ. ನೀವು ಎಂಥ ಕ್ರಿಮಿನಲ್ ಅಂತ ಗೊತ್ತಾಗಿನೇ ನಿಮ್ಮ ಅಣ್ಣ ನಿಮ್ಮನ್ನ ದೂರ ಇಟ್ಟಿದ್ದು. ನನ್ನ ತಂಗಿ ಆಗಿರೋ ಹೊತ್ತಿಗೆ ನಿಮ್ಮನ್ನು ಕ್ಷಮಿಸಿದಾಳೆ. ನನ್ನ ಹತ್ರ ಮಾತಾಡು. ನನ್ನ ತಮ್ಮನ್ನ ನೀನೇನು ಪ್ರಶ್ನೆ ಮಾಡೋದು? ನಿಮಗೆ ಸ್ವಂತ ಬುದ್ಧಿ ಇದ್ದಿದ್ರೆ ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೆ. ಆದರೆ ನೀವು ಹೇಳಿಕೆ ಮಾತು ಕೇಳೋ ಜನ. ಹೇಗ್ರಿ ನನ್ನ ತಂಗಿನ ಹೊರಗೆ ಹಾಕಿದ್ರಿ? ಅದನ್ನ ಅವಳಿಗೆ ಹೋಗಿ ಕೇಳಿ. ತಪ್ಪು ಮಾಡಿದವ್ರನ್ನ ಯಾರು ಉಪ್ಪರಿಗೆ ಮೇಲೆ ಕುಡಿಸಲ್ಲ. ಅದಕ್ಕೆ ಅವಳನ್ನ ಒದ್ದಾಚೆ ಹಾಕಿದ್ದು. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ನಿಮ್ಮ ಮೇಲೆ, ನಿನ್ನ ತಮ್ಮನ ಮೇಲೆ ದೂರು ಕೊಟ್ಟು ಒಳಗೆ ಹಾಕಿಸ್ಬಿಡ್ತೀನಿ ಈ ಕ್ಷಣನೇ. ಯಾಕ್ರಿ ನನ್ನ ತಂಗಿ ಮೇಲೆ ಆರೋಪ ಹೊರಿಸ್ತೀರಾ? ಏನಾಗಿದೆ ನಿಮಗೆ? ದೇವರು ಮನುಷ್ಯತ್ವನೇ ಕೊಟ್ಟಿಲ್ವಾ ನಿಮಗೆ? ಒಳ್ಳೆತನನೇ ಇಲ್ವಾ? ನೀವು ನಾಪತ್ತೆಯಾದ ದಿವಸದಿಂದ ನನ್ನ ತಂಗಿಗೆ ಬರೀ ನೋವೇ ಕೊಟ್ಟಿದ್ದೀರಾ. ವಾಪಸ್ ಬಂದ್ಮೇಲೆ ನೋವಿಗಿಂತ ಜಾಸ್ತಿ ಹಿಂಸೆ ಕೊಟ್ಟಿದ್ದೀರಾ. ಮನುಷ್ಯತ್ವನೇ ಇಲ್ವಾ ನಿಮಗೆ? ಏನು ನಿಂದು? ಇಲ್ಲಿ ಬಂದು ಮೀಡಿಯೇಟ್ ಮಾಡುವಂತ ಯಾರು ಹೇಳಿದ್ರು ನಿಮಗೆ? ಗೆಟ್ ಲಾಸ್ಟ್. ನನ್ನ ತಂಗಿಗೆ ಅನ್ಯಾಯ ಆಗಿದೆ. ಏನು ನಿಮ್ಮ ಪ್ರಾಬ್ಲಮ್ಮು? ನಾನು ಮಾತಾಡ್ತೀನಿ. ಸತ್ಯದೇವ್ ಸರ್, ಸುಮ್ಮನೆ ಇದ್ದೀರಲ್ಲ? ನಿಮ್ಮ ಮಕ್ಕಳ ಮಾತಿಗೆ ನಿಮ್ಗೆ ಒಪ್ಪಿಗೆ ಇದೆ ಅಂತನಾ? ಸುರಭಿ, ಅದು ನೋಡು, ತಪ್ಪು ಮಾಡಿದಾಳೆ, ಅದನ್ನು ಒಪ್ಕೊಳ್ಳೋಕೆ ಹೇಳು. ಈಗ ತಿಪ್ಪೆ ಸಾರಿಸೋ ಕೆಲಸಕ್ಕೆ ಕಳಿಸಿದಾಳೆ ನಿನ್ನ. ಕೆಟ್ಟ ಕೆಲಸ ಮಾಡಬೇಕಾದ್ರೆ ಪ್ರಜ್ಞೆ ಇಲ್ವಾ ಅವಳಿಗೆ? ತೆಗೆದು ಕೆನ್ನೆಗೆ ಬಾರಿಸ್ಬೇಕಾಗತ್ತೆ. ನನ್ನ ತಂಗಿದು ನಿಮ್ಮ ಜಾಯಮಾನ ಅಲ್ಲ. ನಿಮಗೆ ಕೆಟ್ಟ ಕೆಲಸ ಮಾಡಿ ಅಭ್ಯಾಸ ಇದೆಯಲ್ಲ. ಸಾಕ್ಷಿ ಹೊಟ್ಟೆಲಿರೋ ಮಗು ನಿಮ್ದೆ ಅಂತ ಪುಕಾರಿ ಎದ್ದಿದೆ. ಮೊದಲು ನಿಮ್ಮ ತಪ್ಪು ನೀವು ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಮೇಲೆ ಅಪವಾದ ಹೊರಿಸೋರಂತೆ. ಅಣ್ಣನ ಸಂಸಾರ ಹಾಳು ಮಾಡಿ ಏನ್ರಿ ಸುಖ ಕಾಣ್ತೀರಾ?
ನನ್ನ ತಂಗಿ ನ್ಯಾಯವಾಗೇ ಇದ್ದಾಳೆ. ಅವಳ ಕಡೆ ಯಾರು ಬೆರಳು ಮಾಡಿ ತೋರಿಸೋ ಹಾಗಿಲ್ಲ. ಆಯ್ತಾ ನಿಂದು? ನೀನು ನಮ್ಮನೆಗೆ ಬಂದು ಗಲಾಟೆ ಮಾಡಿಬಿಟ್ರೆ ನಿನ್ನ ತಂಗಿನ ಮತ್ತೆ ನಮ್ಮನೆಗೆ ಸೇರಿಸ್ಕೊಂತೀವಿ ಅಂತ ಅನ್ಕೊಂಡಿದ್ಯಾ? ಅವಳನ್ನ ಈಗಾಗಲೇ ಹೊರಗಟ್ಟಾಗಿದೆ. ಮತ್ತೆ ಅವಳನ್ನ ನಮ್ಮನೆಗೆ ಸೇರಿಸ್ಕೊಳ್ಳೋ ಅಂತ ಪ್ರಮೇಯನೇ ಇಲ್ಲ. ಸೇರಿಸಿ ಅಂತ ಕೇಳೋಕೆ ನಾನು ಬಂದಿಲ್ಲ, ನಿಮಗೆಲ್ಲ ಎಚ್ಚರಿಕೆ ಕೊಡೋಕೆ ಬಂದಿದ್ದೀನಿ. ಇದಕ್ಕೆಲ್ಲ ನೀವು ತಕ್ಕ ಶಾಸ್ತಿ ಅನುಭವಿಸ್ಬೇಕಾಗುತ್ತೆ. ಗೆಟ್ ಲಾಸ್ಟ್. ಹೋಗೋದು ನನಗೆ ಗೊತ್ತಿದೆ. ನಿಮಗೆಲ್ಲ ಸರಿಯಾಗಿ ಪಾಠ ಕಲಿಸ್ತೀನಿ. ಇದೇನೇ ಒಬ್ಳೆ ಬರ್ತಾ ಇದೀಯಾ? ನಿಮ್ಮ ಅಕ್ಕ ಎಲ್ಲಿ? ಸಾಕ್ಷಿ ಮನೇಲೇ ಇದ್ಲಲ್ಲಮ್ಮ. ಏನೇ ಹೀಗೆ ಮಾತಾಡ್ತಿದೀಯಾ? ನೀನು ಅವಳನ್ನು ಒಟ್ಟಿಗೆ ಹೋಗಿದ್ದೀರ ಅಂದ್ಬಿಟ್ಟು ನಾನು ನಿಮ್ಮಪ್ಪ ಅಷ್ಟೊತ್ತಿಂದ ಕಾಯ್ತಾನೆ ಕೂತಿದ್ದೀವಿ ಇಲ್ಲಿ. ಸರ್ ಹೋಯ್ತು. ನಾನು ರೆಫರೆನ್ಸ್ ವರ್ಕ್ಗೆ ಅಂತ ಲೈಬ್ರರಿಗೆ ಹೋಗಿದ್ದೆ. ನಾನು ಲೈಬ್ರರಿಗೆ ಹೋಗ್ಬೇಕಾದ್ರೆ ಸಾಕ್ಷಿ ಮನೇಲೇ ಇದ್ಲು. ಇಲ್ಲಮ್ಮ, ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದಾಗ ಮನೆ ಬೀಗ ಹಾಕಿತ್ತು. ಎಲ್ಲೋ ನೀನು ಚೆಕಪ್ ಕರ್ಕೊಂಡು ಹೋಗಿದ್ಯಾ ಅವಳನ್ನ ಅಂತ ನಾನು ಅಂದ್ಕೊಂಡೆ. ಒಬ್ಬೊಬ್ಬರು ಸರಿಯಾಗಿದ್ದೀರಾ ಈ ಮನೇಲಿ. ಬಸ್ರಿ ಹುಡುಗಿ ಒಬ್ಳೆ ಇರ್ತಾಳೆ ಅನ್ನೋ ಜವಾಬ್ದಾರಿ ಬೇಡವಾ ನಿಮಗೂ? ಈ ಟೈಮಲ್ಲೇ ವಾಕಿಂಗ್ ಬೇಕಾಗಿತ್ತಾ? ಸ್ವಲ್ಪ ತಾಳು ಜಯಶ್ರೀ, ಯಾಕೆ ಟೆನ್ಷನ್ ಮಾಡ್ಕೋತಾ ಇದೆಯಾ? ಅವಳೆಲ್ಲ ವಾಕಿಂಗ್ ಹೋಗಿರ್ಬೋದು. ಹೋಗಿದ್ರೆ ಇಷ್ಟೊತ್ತಿಗೆ ವಾಪಸ್ ಬರ್ತಿರ್ಲಿಲ್ವಾ? ನಿಮ್ಮ ಮೇಲೆ ಮನೆ ಜವಾಬ್ದಾರಿ ಬಿಟ್ಟು ಹೋಗ್ತೀನಲ್ಲ, ಮೊದಲು ನನಗೆ ಬುದ್ಧಿ ಇಲ್ಲ. ಸ್ವಾತಿ, ನಿಮ್ಮಮ್ಮ ಟೆನ್ಷನ್ ಮಾಡ್ಕೊಂಡು ಕೂಗಾಡ್ತಾಳೆ. ಫೋನ್ ಮಾಡಿ ಕೇಳಮ್ಮ ಸಾಕ್ಷಿ ಎಲ್ಲಿದ್ದಾಳೆ ಅಂತ. ಹಲೋ ಸ್ವಾತಿ, ನಾನೇ ನಿಂಗೆ ಫೋನ್ ಮಾಡಬೇಕು ಅಂತಿದ್ದೆ. ಎಲ್ಲಿದೆಯಾ ಸಾಕ್ಷಿ ನೀನು? ನಿನ್ನ ಮನೇಲಿಲ್ಲ ಅಂತ ಅಮ್ಮ ಫುಲ್ ಟೆನ್ಸ್ ಆಗಿದ್ದಾಳೆ. ಬೇಗ ಬಾ. ಇಲ್ಲ, ನಾನೀಗ ಊರಿಗೆ ಹೋಗ್ತಿದ್ದೀನಿ. ಊರ್ಗ? ಯಾವ ಊರಿಗೆ ಸಾಕ್ಷಿ? ಶ್ರೀಪತಿ ತಾತನ ಮನೆಗೆ ಹೋಗ್ತಿದ್ದೀನಿ. ಪ್ರೇಮ್ ಅಲ್ಲಿದ್ದಾರೆ ಸ್ವಾತಿ. ಏನು ಹೇಳ್ತಿದ್ಯಾ ಸಾಕ್ಷಿ ನೀನು? ಹೌದು ಸ್ವಾತಿ, ಪ್ರೇಮ್ ಎಲ್ಲಿಗೆ ಹೋದ್ರೋ ಏನಾದರೂ ಅಂತ ಇಷ್ಟು ದಿನ ನಾವು ಆತಂಕದಿಂದ ಒದ್ದಾಡ್ತಿದ್ವಲ್ಲ, ಅವ್ರು ಬೇರೆ ಎಲ್ಲೂ ಹೋಗಿಲ್ಲ, ತಮ್ಮ ಹಳ್ಳಿಗೆ ಹೋಗಿದ್ದಾರೆ. ಅಲ್ಲ ಸಾಕ್ಷಿ, ಮತ್ತು ನೀನ್ಯಾಕೆ ಅಲ್ಲಿ ಹೋಗ್ತಿದ್ಯಾ? ಅವ್ರನ್ನ ಇಲ್ಲಿಗೆ ಬರಕ್ಕೆ ಹೇಳಬೇಕಿತ್ತು ತಾನೇ? ಇಲ್ಲ ಸ್ವಾತಿ, ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ಪ್ರೇಮ್ ನನ್ನ ಬಗ್ಗೆ ಮನಸ್ಸು ಮುರ್ಕೊಂಡಿದ್ದಾರೆ. ಪರ್ಮನೆಂಟಾಗಿ ನನ್ನಿಂದ ದೂರ ಹೋಗ್ತೀನಿ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ನನಗೆ ತಡೆಯೋಕ್ಕಾಗಲಿಲ್ಲ. ಮುಖಾಮುಖಿ ಭೇಟಿ ಮಾಡಿ ಬಗೆಹರಿಸ್ಕೊಳ್ಳೋದೇ ಒಳ್ಳೆಯದು ಅನ್ನಿಸ್ತಿದೆ. ಅದಕ್ಕೆ ಹೊರಟಿದ್ದೀನಿ. ಇಲ್ಲ, ಅಪ್ಪ ಅಮ್ಮ ಕೇಳ್ತಿದ್ದಾರೆ, ನಾನೇನು ಹೇಳಿ? ಏನಾದರೂ ಕಾರಣ ಹೇಳಿ ಕನ್ವಿನ್ಸ್ ಮಾಡು. ಆದರೆ ನನ್ನನ್ನು ಮಾತ್ರ ಇವತ್ತು ಯಾರೂ ತಡೆಯೋಕ್ಕಾಗಲ್ಲ. ನಾನಲ್ಲಿಗೆ ಹೋಗಿ ಪ್ರೇಮ್ನ ಭೇಟಿ ಮಾಡದೇ ಇದ್ದರೆ ಅವ್ರನ್ನ ಸಂಪೂರ್ಣವಾಗಿ ಕಳ್ಕೊಂಡು ಬಿಡ್ತೀನಿ. ಆದರೆ ಸಾಕ್ಷಿ, ಪ್ಲೀಸ್ ಸ್ವಾತಿ, ನಾನೀಗ ಟ್ಯಾಕ್ಸಿಯಲ್ಲಿ ಹೋಗ್ತಿದ್ದೀನಿ. ಜಾಸ್ತಿ ಮಾತಾಡೋಕ್ಕಾಗಲ್ಲ. ಅಪ್ಪ ಅಮ್ಮನಿಗೂ ಹೇಳಿಬಿಡು. ಬಾಯ್. ಏನಂತೆ ಅವಳ್ದು? ಕೊಡು, ನಾ ಮಾತಾಡ್ತೀನಿ. ಫೋನ್ ಕಟ್ ಮಾಡ್ಬಿಟ್ಲಮ್ಮ. ಹೋಗಲಿ ಸ್ವಾತಿ, ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳಂತಮ್ಮ? ಅದು ಅಪ್ಪ ಶ್ರೀಪತಿ ತಾತನೂರಿಗೆ ಹೋಗ್ತಿದ್ದಾಳಂತೆ. ಏನು? ಒಬ್ಳೆ ಅಷ್ಟು ದೂರ ಹೋಗ್ತಾ ಇದ್ದಾಳ? ಹೇಳ್ದೆ ಕೇಳ್ದೆ ಹೋಗೋ ಅಂತ ಅಗತ್ಯ ಏನಿತ್ತು ಅವಳಿಗೆ? ನಮಗೆ ಒಂದು ಮಾತು ಹೇಳಿದ್ರೆ ನಾವು ಯಾರಾದ್ರೂ ಅವಳ ಜೊತೆ ಹೋಗ್ತಿರ್ಲಿಲ್ವಾ? ಇಲ್ಲ ಅಮ್ಮ, ಪ್ರೇಮ್ ಜೊತೆನೂ ಮಾತಾಡ್ಬೇಕಂತೆ, ಅದಕ್ಕೆ ಅಲ್ಲಿ ಹೋಗ್ತಿದ್ದಾಳೆ. ಪ್ರೇಮ್ ಜೊತೆನಾ? ಮತ್ತೆ ಅವನು ಊಟಿಗೆ ಹೋಗಿದ್ದಾನೆ ಅಂತ ಹೇಳಿದ್ಲು. ಹೌದು ಅಪ್ಪ, ಪ್ರೇಮು ಊಟಿಯಿಂದ ಡೈರೆಕ್ಟು ತಾತನೂರಿಗೆ ಹೋಗಿದ್ದಾರಂತೆ. ಅದಕ್ಕೆ ಇವಳು ಅಲ್ಲಿಗೆ ಹೋಗ್ಬೇಕಾ? ನಮ್ಗೊಂದು ಮಾತು ತಿಳಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ?
ಫೋನಲ್ಲೂ ಮಾತಾಡೋಕೆ ಬಿಡಲಿಲ್ಲ ನೀನು. ಇಬ್ರು ಸೇರ್ಕೊಂಡು ಅದೇನೇನ ಮಾತ್ರ ಮಾಡ್ತಿರೋಪ್ಪ. ಜಯಶ್ರೀ, ಯಾಕೆ ಪಾಪ ಅವಳ ಮೇಲೆ ರೇಗ್ತಾ ಇದೆಯಾ? ಈಗ ಸಾಕ್ಷಿ ಎಲ್ಲಿಗೆ ಹೋಗಿರೋದು? ಶ್ರೀಪತಿ ಮೇಷ್ಟ್ರ ಮನೆಗೆ. ಅಲ್ಲಿ ಶ್ರೀಪತಿ ಮೇಷ್ಟ್ರು ಇದ್ದಾರೆ, ಗುರುಮೂರ್ತಿ ಇದ್ದಾರೆ, ಅವಳ ಗಂಡ ಇದ್ದಾನೆ, ಅಲ್ಲಿ ಸೇಫ್ ಆಗಿರ್ತಾಳೆ ಬಿಡು. ಆದ್ರೂ ನನಗೆ ಟೆನ್ಷನ್ ಆಗ್ತಿದೆ ರಘುರಾಮ್. ಅವಳೊಬ್ಳೆ ಎಲ್ಲ ಪಾರ್ಪತ್ಯ ಮಾಡ್ತಾಳೆ. ಅಪ್ಪ ಅಮ್ಮ ನಾವಿದ್ದೀವಿ ಅನ್ನೋ ಪರಿವೇ ಬೇಡವಾ ಅವಳಿಗೆ? ತುಂಬಿದ ಬಸ್ರಿ ಒಬ್ಳೆ ಅಷ್ಟು ದೂರ ಟ್ರಾವೆಲ್ ಮಾಡೋದು ಸೇಫಾ ಅವಳಿಗೆ? ಬೇಸ್ಟ್ ಏನು ಅನ್ಕೋತಾರೆ ನಮ್ಮ ಬಗ್ಗೆ? ಬಿಡು ಜಯಶ್ರೀ, ಮೇಷ್ಟ್ರೇ ನಮ್ಗೆ ಹೊಸಬ್ರಾ? ನಾವೇನು ಅಂತ ಅವ್ರಿಗೆ ಗೊತ್ತಿಲ್ವಾ? ಓ ರಘುರಾಮ್, ಅವಳಿಗೆ ಬರೀ 7 ತಿಂಗಳು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ದಿನ ತುಂಬಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ? ಪ್ರೇಮ್ ಇದಾನಲ್ಲ ಜಯಶ್ರೀ, ಅವನಿಗೆಲ್ಲ ವಿಷಯ ಗೊತ್ತಿದೆ, ಅವ್ನು ನೋಡ್ಕೋತಾನೆ ಬಿಡು. ನಿಮ್ಮಷ್ಟು ನಿಶ್ಚಿಂತೆಯಾಗಿರಕ್ಕೆ ನನ್ನ ಕೈಲಿ ಆಗೋದಿಲ್ಲ ರಘುರಾಮ್. ಏನು ಹುಡುಗಿನೋ, ಇನ್ನೂ ಒಂದು ಇಕ್ಕಟ್ಟಲ್ಲಿ ನಮ್ಮನ್ನು ಸಿಕ್ಕಾಕಿಸ್ತಾನೆ ಇರ್ತಾಳೆ. ನೀವೇನಾದರೂ ಹೇಳಿ, ನಿಂತ ಕಾಲಲ್ಲಿ ಅವಳು ಊರಿಗೆ ಹೊರಟಿದ್ದು ನನಗಂತೂ ಇಷ್ಟ ಆಗ್ತಾ ಇಲ್ಲ. ಪ್ರೇಮ್ ಊರಿಗೆ ಹೊರಟೋಗಿದ್ದಾನಂತೆ, ಇವಳು ಹೋಗಿ ಅಲ್ಲಿ ಮಾತಾಡ್ಬೇಕಂತೆ. ಆ ಪ್ರೇಮ್ಗಾದ್ರೂ ಬುದ್ಧಿ ಬೇಡವಾ? ಕೊಡೆ ಇಲ್ಲಿ, ನಾನು ಫೋನ್ ಮಾಡ್ತೀನಿ ಅವನಿಗೆ. ಜಯಶ್ರೀ, ಹಾಗೆಲ್ಲ ಏಕಾಏಕಿ ಫೋನ್ ಮಾಡಿ ಅವ್ನು ತರಾಟೆಗೆ ತೊಗೊಂಡ್ಬಿಟ್ಟು ಆಮೇಲೆ ಮೇಷ್ಟ್ರು ಏನು ಅಂದ್ಕೋತಾರೆ? ಹಾಗೆಲ್ಲ ಬುದ್ಧಿನ ಆವೇಶ ಕೈ ಕೊಡಬಾರ್ದು. ಸಾಕ್ಷಿ ಸಡನ್ನಾಗಿ ಊರಿಗೆ ಹೋಗಿದ್ದಾಳೆ ಅಂದರೆ ಅದಕ್ಕೇನೋ ಮುಖ್ಯವಾದ ಕಾರಣ ಇರಬೇಕು. ನಾವೆಲ್ಲಾದರೂ ತಲೆ ಹಾಕಕ್ಕೆ ಹೋಗಬಾರ್ದು. ಈಗ ಸುಮ್ಮನೆ ಇದ್ಬಿಡು, ಆಮೇಲೆ ವಿಚಾರಿಸೋಣ. ಇದೊಂದು ಮಾತು ಹೇಳ್ಬಿಡ್ತೀರಾ ನೀವು? ಬರಲಿ ಇಬ್ರು, ಸರಿಯಾಗಿ ಮಾತಾಡ್ತೀನಿ ಅವ್ರ ಹತ್ರ. ಸಾಕು. ಸುರಭಿ, ಬೆಳಗ್ಗೆ ಅಷ್ಟೊತ್ತು ಹೊರಗಡೆ ಹೋಗಿದ್ಯಲ್ಲ, ಎಲ್ಲಿ ಹೋಗಿದ್ದೆ? ಎಲ್ಲೂ ಇಲ್ಲ, ಹೀಗೆ ಸ್ವಲ್ಪ ಕೆಲಸ ಇತ್ತು. ನಾನು ಒಂದೆರಡು ಕಡೆ ಪಿ ಜಿನಲ್ಲಿ ವಿಚಾರಿಸಿದ್ದೀನಿ, ಸುಮಾರಾಗಿದೆ ಅನಿಸಿದೆ ನನಗೆ. ನೋಡು, ನಾನಿರುವಾಗ ನೀನು ಬೇರೆ ಎಲ್ಲೂ ಹಾಗಿರೋ ಹಾಗಿಲ್ಲ ಅಂತ ಹೇಳ್ದೆ ತಾನೆ? ಇಲ್ಲ ಸುರಭಿ, ನಾನಾಗಿರಬೇಕು. ತೇಜಸ್ವಿನಿ, ಇಲ್ಲಿ ನಿಂಗೆ ಏನಮ್ಮ ಅಡ್ಡಿಯಾಗಿದೆ? ನಿನ್ನ ಪಾಡಿಗೆ ನೀನು ಇದ್ಕೋ. ನಿನ್ನನ್ನು ಇಲ್ಲಿ ಯಾರಾದರೂ ಪ್ರಶ್ನೆ ಮಾಡ್ತಾರ? ನೀನು ಮುಜುಗರ ಪಡೋ ಅಗತ್ಯನೇ ಇಲ್ಲ, ಗೊತ್ತಾಯ್ತಾ? ಆದರೂ ಬಾವಾ, ನೋಡು, ಇದು ನಿಂದೇ ಮನೆ. ಇಲ್ಲಿ ಸಂತೋಷವಾಗಿರು. ಇಲ್ಲಿ ನಿನಗೆ ಯಾರೂ ತೊಂದರೆ ಕೊಡೋದಿಲ್ಲ. ಆ ಪಾಪಿಗಳು ನಿನಗೆ ಸರಿ ಹೊಂದಲ್ಲ. ಮತ್ತೆ ನನ್ನ ಜೊತೆನೇ ಆರ್ಗ್ಯೂ ಮಾಡಿಬಿಟ್ಟೆ ಹೋಗೋಣ ಮಾತಾಡೋಣ ಅಂತ. ಸಂಸ್ಕಾರ ಇಲ್ಲದೆ ಇರೋರ ಜೊತೆ ಏನು ಮಾತು? ಅದಕ್ಕೆ ನಾನು ಧಿಕ್ಕರಿಸಿ ಸುಮ್ಮನಾಗಿದ್ದು. ಒಳ್ಳೆಯದೇ ಆಯಿತು. ಹೇಗಾದರೂ ಎಲ್ಲ ಸರಿ ಹೋಗುತ್ತೇನೋ ಅಂತ ಟ್ರೈ ಮಾಡಿದೆ. ಹಲೋ. ಏನ್ರಿ, ನಿಮ್ಮ ಹೆಂಡ್ತಿನ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊಳಕ್ ಆಗಲ್ವಾ ನಿಮ್ಗೆ? ಯಾರು ಮಾತಾಡ್ತಿರೋದು? ಬಾಬಾ, ಸ್ಪೀಕರ್ಗೆ ಹಾಕಿ. ಅದು ಎಷ್ಟ್ರಿ ಮಾತಾಡ್ತಾಳೆ ನಿಮ್ಮ ಹೆಂಡತಿ? ನಮ್ಮನೆಗೆ ಬಂದು ಗಲಾಟೆ ಮಾಡಿ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿ ಪೊಲೀಸ್ ಅವ್ರು ದೂರು ಕೊಟ್ಟು ನಮ್ಮಿಬ್ರನ್ನ ಒಳಗಾಕ್ಸ್ತೀನಿ ಅಂತ ಹೆದರ್ಸ್ತಾಳಲ್ಲ, ಅದು ಎಷ್ಟ್ರಿ ದುರಹಂಕಾರ ಅವಳಿಗೆ? ಆದಿತ್ಯನ ಮಾತಾಡ್ತಿರೋದು? ಹೌದು, ನಾನೇ ಮಾತಾಡ್ತಾ ಇರೋದು. ನಿಮ್ಮ ಹೆಂಡತಿ ನಮ್ಮನೆಗೆ ಬಂದಿದ್ರು, ದೊಡ್ಡ ಗಲಾಟೆ ಮಾಡಿದ್ರು ಅಲ್ಲ. ಅವ್ರ ತಂಗಿ ಮಾಡೋ ತಪ್ಪ ಅವ್ರಿಗೇನು ಲೆಕ್ಕಕ್ಕೆ ಬರಲ್ವಾ? ಅವಳನ್ನ ಆಚೆ ಕಳ್ಸಿದೆ ದೊಡ್ಡ ತಪ್ಪಾಗೋಯ್ತಾ? ಅಲ್ಲ ಆದಿತ್ಯ, ಅರ್ಥ ಮಾಡ್ಕೊಳ್ಳಿ. ಹೆಂಡತಿನ ನಡ್ಸ್ಕೊಳ್ಳೋ ರೀತಿ ಅಲ್ಲ ಇದು. ಏನ್ರಿ ಗೊತ್ತು ನಿಮ್ಗೆ ವಿಷಯದ ಬಗ್ಗೆ? ಅವಳು ಮಾಡಿರೋ ದ್ರೋಹ ಆ ಮಟ್ಟಕ್ಕಿದೆ ನೋಡಿ. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಾನು ಇಷ್ಟಪಡಲ್ಲ. ಒಟ್ನಲ್ಲಿ ನಿಮ್ಮ ಹೆಂಡತಿ ನಮ್ಮನೆಗೆ ಬಂದು ಕಿತಾಪತಿ ಮಾಡೋದು ನಮಗ್ ಬೇಕಿಲ್ಲ. ಮಾಡೋ ತಪ್ಪನ್ನ ಮಾಡಿ ಮಳ್ಳಿ ತರ ಅಕ್ಕನ್ನ ಮೀಡಿಯೇಟ್ ಮಾಡೋದಕ್ಕೆ ಕಳ್ಸಿದಾಳಲ್ಲ, ಅವಳ ತಂತ್ರ ನನಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ದಾಳ. ಈ ತಂತ್ರಕ್ಕೆಲ್ಲ ಜಗ್ಗವನಲ್ಲ ಈ ಆದಿತ್ಯ. ಅವಳು ಯಾರನ್ನೇ ಮೀಡಿಯೇಟ್ ಮಾಡೋದಕ್ಕೆ ಕಳಿಸಿದ್ರು ಅವಳಿಗೆ ಮನೇಲಿ ಸ್ಥಾನ ಇಲ್ಲ.
ಆದಿತ್ಯ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಮನೆಗೆ ಬನ್ನಿ, ಮಾತಾಡೋಣ. ನಿಮ್ಮ ಮನೆಗೆ ನಾನು ಬರ್ಬೇಕಾ? ಓ, ತೇಜಸ್ವಿನಿ ನಿಮ್ಮನೇಲೇ ಇದ್ದಾಳಾ? ಇರ್ಬೇಕೆ ಬಿಡಿ, ಅವಳು ಎಲ್ಲಾರು ಇರಲಿ, ಅವಳು ನನಗೆ ಬೇಕಿಲ್ಲ. ಒಂದು ಸರ್ತಿ ಕಿಕ್ಔಟ್ ಮಾಡಿದ್ಮೇಲೆ ಆಯ್ತು, ಮತ್ತೆ ಅವಳನ್ನ ಸೇರಿಸ್ಕೊಳ್ಳೋಂಥ ಪ್ರಮೇಯ ಇಲ್ಲ. ನಿಮ್ಮ ಹೆಂಡತಿಗೆ ಸ್ವಲ್ಪ ಬುದ್ಧವಾದ ಹೇಳಿ. ಅವ್ರು ಏನಾರ ಅತಿಯಾಗಾಡಿದ್ರೆ ತಕ್ಕ ಶಾಸ್ತಿ ಮಾಡಬೇಕಾಗತ್ತೆ. ಸುರಭಿ, ಏನು ನೀನು ಮಾಡಿರೋದು? ಹಾಗಲ್ಲ ತೇಜು, ಸುಮ್ಮನೆ ಬಿಟ್ಬಿಡಕ್ಕಾಗುತ್ತಾ? ಕೇಳಿಸ್ಕೊಂಡು ಅವನು ಏನು ಮಾತಾಡ್ದ ಅಂತ? ನಾನು ನಿನ್ನನ್ನು ಮೀಡಿಯೇಟ್ ಮಾಡೋದು ಕಳಿಸಿದ್ದೀನಿ ಅಂತ ಹೇಳ್ದ. ಅದ್ರ ಅರ್ಥ ಏನು? ನನಗೇನು ದಿಕ್ಕಿಲ್ಲ, ನಾನು ತಪ್ಪು ಮಾಡಿದ್ದೀನಿ, ಅದನ್ನು ಒಪ್ಕೋತಾ ಇದ್ದೀನಿ ಅಂತ ತಾನೆ? ಹಾಗಲ್ಲ ಕಣೆ. ಯಾರು ನಿನ್ನನ್ನು ಅಲ್ಲಿ ಕಳಿಸಿದ್ದು? ಹೇಗಾದರೂ ಸರಿ ಹೋಗುತ್ತೇನೋ ಅಂತ ಅಂದ್ಕೊಂಡು. ನನ್ನನ್ನೊಂದು ಮಾತು ಕೇಳಿದ್ಯಾ ನೀನು? ನಾನು ಅವ್ರನ್ನ ದೂರ ಇಡಬೇಕು ಅಂತಿದ್ದೀನಿ, ನೀನು ಅವ್ರ ಮನೆಗೆ ಹೋಗಿ ನನ್ನ ಮರ್ಯಾದೆನ ಹರಾಜಾಗಿ ಬಂದಿದ್ಯಾ? ಪ್ರೊಟೆಸ್ಟ್ ಮಾಡೋದ್ರಲ್ಲಿ ತಪ್ಪೇನು ತೇಜು? ಅಪ್ಪ ಅಮ್ಮ ಇದ್ದಿದ್ರು ಇದನ್ನೇ ತಾನೇ ಮಾಡ್ತಾ ಇದ್ದಿದ್ದು. ನಿನ್ನ ಜೀವನ ಹಾಳಾಗೋದನ್ನ ನೋಡ್ಕೊಂಡು ಹೇಗೆ ಸುಮ್ಮನೆ ಇರಲಿ? ನನಗೆ ಜವಾಬ್ದಾರಿ ಇಲ್ವಾ? ಜವಾಬ್ದಾರಿ ಇರೋರು ಮಾಡೋ ಅಂಥ ಕೆಲಸ ಮಾಡಿದ್ಯಾ ಸುರಭಿ ನೀನು? ಕೇಳಿಸ್ಕೊಂಡ್ಯಲ್ಲ ಅವ್ನು ಎಂತೆಂಥ ಮಾತುಗಳನ್ನು ಆಡ್ದ ಅಂತ? ನನ್ನ ಸ್ವಾಭಿಮಾನಕ್ಕೆ ಬೆಂಕಿ ಬಿದ್ದಾಗಲಿಲ್ವಾ? ಹೀಗಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತೇಜು. ಅಣ್ಣ ತಮ್ಮ ಇಬ್ಬರು ತುಂಬ ಕೆಟ್ಟದಾಗಿ ನಡ್ಕೊಂಡ್ರು. ಅದು ಗೊತ್ತಿದ್ದೇ ನಾನು ತೆಪ್ಪಗಿದ್ದಿದ್ದು. ಮಾವ ವಾಯ್ಸ್ ಕಳ್ಕೊಂಡಿದ್ದಾರೆ, ಅತ್ತೆ ಯಾವತ್ತಿದ್ರು ಮಗನ ಪರಾನೆ. ಇನ್ನು ಯಾರ ಹತ್ರ ಹೋಗಿ ಮಾತಾಡ್ತೀಯಾ? ಏನು ನ್ಯಾಯ ಕೇಳ್ತೀಯ ನೀನು? ಸಾರಿ ತೇಜು. ತಪ್ಪು ಮಾಡಿಬಿಟ್ಟೆ ಸುರಭಿ ನೀನು, ನನಗೆ ಅವಮಾನ ಮಾಡಿಬಿಟ್ಟೆ. ತುಂಬ ನೋವಾಗ್ತದೆ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಆದರೆ ನನ್ನ ಕನಸನ್ನಿದ್ದು ಬೇರೆನೆ. ಅದು ಅವ್ರಿಗೆ ಅರ್ಥ ಆಗಲ್ವಲ್ಲ. ಈಗ ನಿನಗೆ ಅವಮಾನ ಮಾಡಿ ಕಳಿಸಿದ್ದಾರೆ, ನನಗೆ ನೋವಾಗಲ್ವ ಹೇಳು? ನಾನು ಸಹಿಸ್ಕೊತೀನಿ ತೇಜು, ಆದರೆ ನನಗಾಗಲ್ಲ. ನಾನು ಯಾರ ಹತ್ರನೂ ಹೋಗಿ ಜೀವನನ ಭಿಕ್ಷೆ ಕೊಡಿ ಅಂತ ಕೇಳೋ ಅನಿವಾರ್ಯತೆ ಇಲ್ಲ ನನಗೆ. ನನ್ನ ಬದುಕನ್ನು ನಾನು ಕಟ್ಕೋಬಲ್ಲೆ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿ ನನಗೆ ಜಾಗ ಕೊಡಿ, ಇಲ್ಲದಿದ್ದರೆ ಬೇಡ.